ರಾಜ್ಯದಲ್ಲಿ ಸಾಲಗಾರರ ಕಿರುಕುಳ ಒಂದೆಡೆ ಹೆಚ್ಚಳವಾಗ್ತಾ ಇದ್ರೆ ಮತ್ತೊಂದೆಡೆ ಸಾಲಗಾರರಿಂದ ತಪ್ಪಿಸಿಕೊಳ್ಳೋದಕ್ಕೆ ಬುರ್ಕಾ ಧರಿಸಿ ಓಡಾಟವನ್ನು ನಡೆಸ್ತಾ ಇರುವಂತಹ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸಾಲಗಾರರಿಂದ ತಪ್ಪಿಸಿಕೊಳ್ಳೋದಕ್ಕೆ ಹಿಜಾಬ್ ಧರಿಸಿ ಓಡಾಟವನ್ನು ನಡೆಸ್ತಾ ಇರುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗುರುತೇ ಸಿಗದ ರೀತಿಯಲ್ಲಿ ಓಡಾಡ್ತಿದ್ದವನಿಗೆ ಹಿಡಿದು ಗೂಸಾಕೊಟ್ಟಿದ್ದಾರೆ. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 42ರಲ್ಲಿ ನಡೆದಂತಹ ಘಟನೆ ಇದು. ಲಕ್ಷಾಂತರ ರೂಪಾಯಿ ಸಾಲ ಪಡೆದುಕೊಂಡು ಸಾಲಗಾರರ ಕೈಗೆ ಸಿಗದೆ ಓಡಾಡ್ತಾ ಇದ್ದಂತಹ ಅಹಮದ್ನಿಗೆ ಹಿಡಿದು ಗೂಸಾಕೊಟ್ಟಿದ್ದಾರೆ. ಇನ್ನು ಸಾಲಗಾರರು ಅಹಮದ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಬುರ್ಕಾ ಧರಿಸಿಕೊಂಡು ಓಡಾಟ ನಡೆಸಿ ಕಳ್ಳಾಟವನ್ನ ಮಾಡ್ತಾ ಇದ್ದ. ಹೀಗಾಗಿ ಅಹಮದ್ನನ್ನ ಮನೆಯಿಂದ ಹೊರಗಡೆ ಎಳೆದು ಬುರ್ಕಾ ಕಳಚಿ ಆತನನ್ನ ಥಳಿಸಿದ್ದಾರೆ. मेरी बात सुनो रे आपको करो मेरे भोमा पर बोल तेरी बात बोल सुन उसकी बात समाधान से बोल तो बसला नहीं बोल देने देगा खलास मूवमेंट बरोबर नहीं है क्या क्या वीडियो आयत्री वीडियो आयत्री वीडियो आयत्री वीडियो आयत्री ए बुर्का कार्ड पूरा किडनैप करने आया तू किसे भी नहीं हूं मेरी बात सुनो बुर्का कार्ड ए कार्ड अभी बात तक कार्ड मेरी बात सुनो रे आपको करो मेरे भोमा पर हां ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಹಿರೇಮಠ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುರು ಹಿರೇಮಠ್, ನೋಡ್ತಾ ಇದ್ದೀವಿ ನಾವು ಇಡೀ ರಾಜ್ಯದಾದ್ಯಂತ ಒಂದೆಡೆ ಈ ಫೈನಾನ್ಸ್ನವರ ಕಿರುಕುಳ, ಸಾಲಗಾರರ ಕಿರುಕುಳ, ಈ ನಡುವೆ ಸಾಲಗಾರರ ಕಿರುಕುಳ ತಾಳದೆ ಬುರ್ಕಾ ಧರಿಸಿಕೊಂಡು ಓಡಾಡ್ತಾ ಇದ್ದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಏನಿದು ಘಟನೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಖಂಡಿತ ಏನು ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದಾದ ಬಳಿಕ ಸಿಎಂ ಅವರು ಕೂಡ ಸಭೆಯನ್ನ ಮಾಡ್ತಾರೆ. ಸಭೆಯಲ್ಲಿ ಆಯಾ ಇಲಾಖೆಗೆ ಸಂಬಂಧಪಟ್ಟಂತೆ ಅಲ್ಲಿಯ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳಿಗೂ ಕೂಡ ಯಾರು ಅವರು ಅನಧಿಕೃತವಾಗಿ ಆ ವೇಳೆಯ ಟೈಮಲ್ಲಿ ಬಂದಂತವರಿಗೆ ಮಾತ್ರ ಅವರಿಗೆ ಅವಕಾಶ ಕೊಡಿ, ಇಲ್ಲದಿದ್ರೆ ಅವರನ್ನ ಯಾವ ರೀತಿಯಾಗಿ ಮೈಕ್ರೋ ಫೈನಾನ್ಸ್ ಏನು ದುರಾಡಳಿತವನ್ನು ಮಾಡ್ಕೋತಿದ್ದಾರೆ ಅಂತವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು, ಅವ್ರ ಮೇಲೆ FIR ದಾಖಲೆ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿಎಂ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದ್ರೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ನವನಗರದ 42ನೇ ಸೆಕ್ಟರ್ ನಲ್ಲಿ ನಡೆದಂತ ಘಟನೆ ಅಂತಾನೆ ಹೇಳ್ಬೇಕಾಗತ್ತೆ. ಇದು ಇವರು ಕೈಗಾಡ ಅಂತಂದ್ರೆ ಇಲ್ಲಿ ಸಾಲಗಾರರ ಕೈಗಾಡದ ಹಣವನ್ನ ಕೂಡ ಇವರಿಗೆ ಕೊಟ್ಟಿರ್ತಾರೆ. ಕೊಟ್ಟಂತ ಸಂದರ್ಭದಲ್ಲಿ ಅವರ ಮನೆಗೆ ನಿತ್ಯ 7-10 ದಿನ ಇವರ ಮನೆಗೆ ಅವರನ್ನ ಭೇಟಿ ಆಗ್ಬೇಕು, ನಮ್ಮ ಹಣವನ್ನ ವಾಪಸ್ ಪಡಬೇಕು ಅಂತಕ್ಕಂಥ ಮಾಹಿತಿಯನ್ನ ತೆಗೆದುಕೊಂಡು ಅವರ ಮನೆಗೆ ಒಂದು 4-5 ಜನ ಅವರ ಕೈಗಾಡ ಕೊಟ್ಟಿರ್ತಕ್ಕಂಥ ಹಣವನ್ನ ವಾಪಸ್ ಕೇಳಿಕೆ ಬಂದಿರ್ತಾರೆ. ಆದ್ರೆ ದಿನ ಅವರು ಮನೆಗೆ ಬರೋದ್ರಿಂದ ಇವರು ಕಣ್ಮರಿಸ್ಕೊಂಡು ಹೋಗುವಂತ ಕೆಲಸವನ್ನ ಈತ ಮಾಡ್ತಾ ಇರ್ತಾನೆ. ಆದ್ರೆ ನಿತ್ಯ ಅಲದಾಡುವಂತ ಸಮಯದಿಂದಾಗಿ ಇಲ್ಲಿ ಇವರು ಕೂಡ ಬಹಳಷ್ಟು ಕಡುಬಡ್ರೆ ಇವರಿಗೆ ಹಣವನ್ನ ನೀಡಿರ್ತಕ್ಕಂಥದ್ದು. ಹೀಗಾಗಿ ಇವರು ದಿನ ಬೆಳಗಾದ್ರೆ ಇವರ ಮನೆಗೆ ಬರಬೇಕು, ಮನೆಗೆ ಬಂದ್ರು ಕೂಡ ಇವರು ಯಾವುದೇ ರೀತಿಯಾಗಿ ನಾನು ನಿಮ್ಗೆ ಹಣ ವಾಪಸ್ ಕೊಡೋದೇ ಇಲ್ಲ, ಮತ್ತು ಕೈಗಾಡ ಹಣವನ್ನ ಅಂದ್ರೆ ಇದು ಬಾಕಿ ಹಣವನ್ನ ಇವರಿಗೆ ಪಾವತಿ ಮಾಡ್ಬೇಕು, ಇದೇನ್ ಬಡ್ಡಿಯನ್ನ ಪಡ್ಲಿಕ್ಕೆ ಕೂಡ ಈತ ಕೊಟ್ಟಿರುವಂತ ಹಣ ಏನಲ್ಲ. ಆದ್ರೆ ಈತ ತನ್ನ ಕೊಟ್ಟ ಹಣವನ್ನ ವಾಪಸ್ ಕೇಳ್ಬೇಕಾದ್ರೆ ಈತ ಕಣ್ಮರಿಸ್ಕೊಂಡು ಈತ ಬುರ್ಕಾ ಧರಿಸಿಕೊಂಡು ಹೋಗುವಂತ ಸಂದರ್ಭದಲ್ಲಿ ಈತನನ್ನ ಮನೆ ಹೊರಗಡೆ ಬಂದಾಗ ಕೇಳ್ತಾರೆ. ಆದ್ರೆ ಈತ ಬುರ್ಕಾವನ್ನ ನೋಡಿದಾಗ ಈತ ಅವನೇ ಆಗಿರೋದ್ರಿಂದ ಅವರು ನಾನು ನಿತ್ಯ ಬರ್ತೇನೆ, ನೀವು ಈ ರೀತಿ ಮಾಡ್ತಿರೋದಂತ ಹೇಳಿ ಅಲ್ಲಿ 4-5 ಜನ ಅವನನ್ನ ತಳಿಸುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ನವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗತ್ತೆ ಅಂತ. ಧನ್ಯವಾದಗಳು ಗುರು ಹಿರೇಮಠ್ ನಿಮ್ಮೆಲ್ಲ ಮಾಹಿತಿಗೆ. ವಿಡಿಯೋ ಐತ್ರಿ